ನನ್ನ ಪ್ರತಿ ಕ್ಷಣನೂ ಎಲ್ಲೋ ಇದ್ದ ನಾಟಕ ಮಾಡಿಕೊಂಡು ನಾಟಕನೇ ದುಡ್ಡು ಬರದಿದ್ರು ಬರೋಲ್ಲ, ನಾಟಕನೇ ಮಾಡಬೇಕು ಅಂತ ಹಠ ತಟ್ಕೊಂಡಿರೋ ನನ್ನಂಥವನಿಗೆ ಯಾವಾಗಲೂ ಒಬ್ಬ ಸೋಷಿಯಲ್ ಫಿಗರ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಪ್ರೇಕ್ಷಕರಿಗೂ ಇರಬೇಕು ಅಂತ ಅನ್ಸುತ್ತೆ. ವೆರಿ ಟ್ರೂ. ಆ್ಯಂಡ್ ಅವ್ರಿಲ್ಲದೆ ಏನೂ ಇಲ್ಲ ಸರ್. ಪ್ರೇಕ್ಷಕರಿಲ್ಲದೆ ಇಡೀ ಸಾಂಸ್ಕೃತಿಕ ಲೋಕನೇ ಇಲ್ಲ. ಅದು ನಾಟಕ ಅಂತೂ ಇಲ್ಲವೇ ಇಲ್ಲ. ಹೊನ್ನೆ ಬಲ್ ಬಿರುದುಗಳೇ ಹಾಲ್ಗಲ್ ವಿಗ್ರಹವೇ ಕವಿ ಬಯಸನ್ನಿಂಥದೇ ಪ್ರತಿಫಲಗಳನ್ನು ಹಿರಿಯರುಂ ಕಿರಿಯರುಂ ಕಿಲಕಿಲನೆ ನಕ್ಕೆರಡು ಕಣ್ಣ ಹನಿ ಇತ್ತರ ಎನಗೆ ಅದುವೇ ಸಾಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ರೀಲ್ಗಳು ಇದು ಎಲ್ಲೋ ತಾಳ್ಮೆ ಹೊರಟೋಗ್ತಾ ಇದೆಯಾ ಅನ್ನೋ ಒಂದು ಸಣ್ಣ ಆತಂಕ ಇರೋ ಹೊತ್ತಿನಲ್ಲಿ ನಾನು ಹೇಳೋದಿಷ್ಟೇ ಸ್ನೇಹಿತರೆ, ಹಿರಿಯರ ವಿಭಾಗದಲ್ಲಿ 1 ವರ್ಷದ ಡಿಪ್ಲೊಮಾ ಅಂತ ಮಾಡ್ತಾ ಇದ್ವಿ. ನಮ್ಮ ಮುಂಚೆ KSOU ಜೊತೆ ನಮ್ಮ ಟೈಅಪ್ ಇತ್ತು. ಅದಾದಮೇಲೆ ಈಗ ಅದು ಯೂನಿವರ್ಸಿಟಿ ಸಹವಾಸನೇ ಬೇಡ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಪ್ರೈವೇಟಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ವಾರಾಂತ್ಯದಲ್ಲಿ ಅವರಿಗೆ ತರಗತಿಗಳು ನಡೆಯುತ್ತೆ. ಹಿಸ್ಟ್ರಿ ಆಫ್ ಥಿಯೇಟರಿಂದ ಹಿಡಿದು ಕಾಸ್ಟ್ಯೂಮ್ಸು, ಮೇಕಪ್ಪು, ಲೈಟಿಂಗು, ಸೆಟ್ಟು ಎಲ್ಲದರ ಬಗ್ಗೆ ನೋಡ್ತೀರಾ ಸರ್? ನೀವೇ ಪಾಠ ಮಾಡ್ತೀರಾ? ನಾನೊಬ್ಬನೇ ಅಲ್ಲ ಸರ್. ರಾಮಕೃಷ್ಣ ಕನ್ನರ್ಪಾಡಿ ಅವರು ಬರ್ತಾರೆ, ಕಪ್ಪಣ್ಣ ಅವರು ಬರ್ತಾರೆ, ನಾಗರಾಜ ಮೂರ್ತಿ ಅವರು ಬರ್ತಾರೆ. ಈ ಥರ ರಂಗಭೂಮಿಯ ಶಶಿಧರ್ ಅಡಪ ಸರ್ ಅವ್ರು ಬರ್ತಾರೆ ಪಾಠ ಮಾಡೋಕ್ಕೆ ಹುಡುಗರಿಗೆ. ಆ ಥರದ ಬೇರೆ ಬೇರೆ ಎಷ್ಟೋ ಜನ ಥಿಯೇಟರ್ ಇವರು ಬರ್ತಾರೆ, ಅವ್ರು ಪಾಠ ಮಾಡ್ತಾರೆ. ಅರುಣ್ ಅಂತ ಇವರು ಲೈಟ್ ಡಿಸೈನ್ ಇದು ಮಾಡ್ತಾರೆ. ಮಂಜುನಾರಾಯಣ್ ಎಲ್ಲ ಇಲ್ಲೇ ನಡೆಯೋದಾ? ಇಲ್ಲೇ ನಡೆಯುತ್ತೆ, ಅದೆಲ್ಲನೂ ಇಲ್ಲೇ ನಡೆಯುತ್ತೆ. ಸೊ ಇಲ್ಲೇ ಸರಳಾಂಗಣದಲ್ಲಿ ನಡೆಯುತ್ತೆ. ಆಮೇಲೆ ಮಾಸ್ಕ್ ಕ್ಲಾಸು ಏನೇನೇನೇನೋ ಎಲ್ಲ ಆಗುತ್ತೆ ಅವ್ರಿಗೆ. ಆಮೇಲೆ ಅವರಿಗೆ 2 ಕ್ಲಾಸ್ ರೂಮ್ ಪ್ರೊಡಕ್ಷನ್ ಇರುತ್ತೆ. ಒಂದು ನಾವು ಬರೋ ವಿದ್ಯಾರ್ಥಿಗಳಲ್ಲಿ ಅರ್ಧ ಆ್ಯಕ್ಟರ್ಸು, ಅರ್ಧ ತಾಂತ್ರಿಕ ವರ್ಗ ಅಂತ ಮಾಡ್ತೀವಿ ಮೊದಲನೇ ಪ್ರೊಡಕ್ಷನ್ಗೆ. ಅದಾದಮೇಲೆ ಅವರಿಬ್ಬರು ಇಂಟರ್ಚೇಂಜ್ ಆಗ್ತಾರೆ. ಅಂದರೆ ರಂಗದ ಹಿಂದೆ ರಂಗಸಜ್ಜಿಕೆ ಇರ್ಬೋದು, ಬೆಳಕಿರ್ಬೋದು, ಪ್ರಸಾದನ ಇರ್ಬೋದು, ಅದೆಲ್ಲನೂ ಅವರು ವಸ್ತ್ರ ವಿನ್ಯಾಸ ಅದೆಲ್ಲನೂ ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡೋದು. ಆ್ಯಕ್ಚುಲಿ ನಾಗಿಣಿ ಭರಣ ಅವರು ಬಂದು ಕಾಸ್ಟ್ಯೂಮ್ ಕ್ಲಾಸ್ ತೊಗೊಂಡಿದ್ದಾರೆ ನಾವು. ಸೊ ಆ ಥರ ಪ್ರಮೋದ್ ಶಿಗ್ಗಾಂವ್ ಅವರಾಗ್ಬೋದು, ಎಷ್ಟೋ ಜನ ಆ ಥರ ದಿಗ್ಗಜರು ಬಂದು ಇಲ್ಲಿ ಕ್ಲಾಸಸ್ ತೊಗೊಳ್ತಾರೆ. ಅದಾದಮೇಲೆ ಅವರಿಗೆ 5 ಪೇಪರ್ ಎಕ್ಸಾಮ್ ಇರುತ್ತೆ. ಹಿಸ್ಟ್ರಿ ಆಫ್ ಥಿಯೇಟರ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಎಲ್ಲದ್ರ ಬಗ್ಗೆ ಎಲ್ಲಿ ನಡೆಸ್ತಾರೆ ಎಕ್ಸಾಮಿನೇಷನ್? ಎಲ್ಲ ಇಲ್ಲೇ ಎಕ್ಸಾಮಿನೇಷನ್ನು ಇಲ್ಲೇ ನಡೆಯುತ್ತೆ. ಅದನ್ನು ನಾವು ಹೊರಗಡೆ ಅವ್ರಿಗೆ ಕೊಡ್ತೀವಿ. ಬೇರೆ ಅಕಾಡೆಮಿಕ್ ಆಗಿರೋ ಇವರು ಅವ್ರು ಕರೆಕ್ಟ್ ಮಾಡಿ ವಾಪಸ್ ಕೊಡ್ತಾರೆ. ಸೊ ಆಮೇಲೆ ಅವ್ರಿಗೆ ಘಟಿಕೋತ್ಸವ ಅಂತ ಮಾಡಿ ಇದು ಮಾಡ್ತೀವಿ. ಅಲ್ಲದೆ ಮೇಜರ್ ಪ್ರೊಡಕ್ಷನ್ ಮಾಡ್ತೀವಿ ನಾವು. ಈ 13 ವರ್ಷ ಆಗಿದೆ ಈ ಹಿರಿಯರ ವಿಭಾಗ ಶುರುವಾಗಿ. 13 ವರ್ಷದಲ್ಲೂ ಎಲ್ಲ ಕ್ಲಾಸಿಕ್ ಪ್ಲೇಸ್ನ ತೊಗೊಂಡಿದ್ದೀವಿ. ಎಷ್ಟು ಜನ ಇದ್ದಾರೆ ಸರ್ ಹಿರಿಯರ ವಿಭಾಗದಲ್ಲಿ? ಹಿರಿಯರ ವಿಭಾಗದಲ್ಲಿ ಈಗ ಒಂದು 16 ಜನ ಹುಡುಗರಿದ್ದಾರೆ. ಪ್ರತಿ ವರ್ಷ ಒಂದು 20 ಅನ್ಕೋತೀವಿ. ಅದು ಈ ಕಡೆ ಆ ಕಡೆ ಆಗಿ ಒಂದ್ಸಲಿ ಮಾತ್ರ 25 ಜನ 28 ಜನ ಎಲ್ಲ ಹೋಗ್ಬಿಟ್ಟಿದೆ. ಬಟ್ ಅದು ಜಾಸ್ತಿ. ಆಮೇಲೆ ಕೊರೋನಾ ಬಂತಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ವಿ ನಾವು. ಇವಾಗ ಯಾರು ಇದನ್ನ ಕಾರ್ಯಕ್ರಮ ನೋಡ್ತಿರೋರು ನಿಮ್ಮನ್ನ ಇಲ್ಲಿಗೆ ಅವ್ರಿಗೆ ಬರಬೇಕು, ಜಾಯ್ನ್ ಆಗಬೇಕು ಅಂದರೆ ಹೇಗೆ? ಹೌ ಟು ರೀಚ್ ಯು? ನಂಬರೇ ಸರ್, ಎನಿಥಿಂಗ್ ನಂಬರ್. ಇಲ್ಲಾಂದರೆ ನಮ್ಮದು ಫೇಸ್ಬುಕ್ ಪೇಜ್ ಇದೆ. ಓಕೆ, ವಿಜಯನಗರ ಬಿಂಬ -R ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ. ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಇದ್ದೀವಿ. ಅದರದ್ದೆಲ್ಲ ಲಿಂಕ್ಗಳು ಕಳಿಸಿ ಸರ್, ಹಾಕಿರ್ತೀನಿ. ಸೊ ಪೀಪಲ್ ಕ್ಯಾನ್ ರೀಚ್ ಯು ಅಂತ. ಎಸ್. ಆ್ಯಂಡ್ ನಿಮ್ಮ ಮಗ ಅಚಿಂತ್ಯ ಅವ್ರಿಗೆ ನಾನು ಬಂದಾಗ ನೋಡಿದೆ, ನಿಮ್ಮ ಮಗ ಅಚಿಂತ್ಯ ಅವರು ಸ್ಕಂದ, ನಿಮ್ಮ ತಂಗಿ ಮಗ, ಅವರು ಕೂಡ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು. ಹೌದು ಸರ್. ಸ್ಕಂದನು ಅವನು ನಮ್ಮ ಡಿಪ್ಲೊಮೊ, ಈಗ ಅವನು ನನ್ನ ತಂಗಿ ಮಗ ಅವನು 2nd PUC ಓದ್ತಾ ಇದ್ದಾನೆ. ಅವನು ತುಂಬ ಸ್ಟ್ರಾಂಗಾಗಿ ಹೇಳ್ಬಿಟ್ಟ, ನಾನು ಸೈನ್ಸ್ ಬೇಡ, ನಾನು ಸೈಕಾಲಜಿನೇ ಓದ್ತೀನಿ ಅಂತ. ಹಿ ಈಸ್ ಡೂಯಿಂಗ್ ವೆರಿ ವೆಲ್. ಈಗ 2nd PUC. ಸೊ ಸೈಕಾಲಜಿನ ತುಂಬ ಚೆನ್ನಾಗಿ ಬರೀತಾನೆ ಅವನು, ತುಂಬ ಚೆನ್ನಾಗಿ ಬರೀತಾನೆ. ಆಮೇಲೆ ನಾಟಕ ಮಾಡಿಸ್ತಾನೆ, ಮತ್ತು ಮಕ್ಕಳ ಜೊತೆ ಇದಾಗಿದ್ದಾನೆ. ಆಮೇಲೆ ತಬಲಾ ನುಡಿಸ್ತಾನೆ. ಆಮೇಲೆ ಈಸ್ ಎ ಪರ್ಕಷನಿಸ್ಟ್. ಇವಾಗ ನಾನೇ ಮುಂಚೆ ನಾನೊಬ್ಬನೇ ತಬಲಾ ನುಡಿಸ್ತಾ ಇದ್ದೆ, ಮತ್ತು ಜಂಬೆ ನುಡಿಸ್ತಾ ಇದ್ದೆ, ಇದೆಲ್ಲ ನುಡಿಸ್ತಾ ಇದ್ದೆ ನಮ್ಮ ನಾಟಕಗಳಿಗೆ. ಇವಾಗ ಅವ್ನು ಬಂದಮೇಲೆ ಒಂದಷ್ಟು ಹಗುರಾಗಿದೆ ನನಗೆ. ಆಮೇಲೆ ನನ್ನ ಮಗ ಚೆನ್ನಾಗಿ ಹಾಡ್ತಾನೆ. ಸೊ ಅವ್ರದ್ದೊಂದು ಮೇಳ ಅವರೇ ಫಾರ್ಮ್ ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಗುಡ್. ಖುಷಿ ಆಗುತ್ತೆ. ವಂಡರ್ಫುಲ್. ನಮಗೂ ನೀವು ಇಷ್ಟು ಕೆಲಸಗಳು ಮಾಡ್ತಿರೋದು ಕೇಳಿ ನಮಗೂ ತುಂಬ ಖುಷಿ ಆಯಿತು. ಸೊ ಈ ಒಂದು ಕಳೆದ 1.5 2 ಅವರ್ಸಿಂದ ನನ್ನ ಕೈನಲ್ಲಿ ಸಾಧ್ಯವಾದಷ್ಟು
ನಿಮ್ಮ ಒಂದು ಎಲ್ಲ ಈ ಫ್ಲ್ಯಾಶ್ ಬ್ಯಾಕ್ಗಳನ್ನ ರಿಮೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಒಟ್ಟಾರೆಯಾಗಿ ಹಿಂತಿರುಗಿ ನೋಡಿದಾಗ ಅಥವಾ ಹಳೇದನ್ನು ನೆನೆಸ್ಕೊಂಡಾಗ ಏನು ಅನಿಸ್ತು ಕಶ್ಯಪ್ ಸರ್? ಸರ್, ನಾನು ಯಾವಾಗಲೂ ನನಗೆ ಇದು ಈ ಕ್ಷಣ ನೀವು ಕೇಳಿದ ತಕ್ಷಣ ಬರೋ ಭಾವನೆ ಅಲ್ವೇ ಅಲ್ಲ. ನಾನು ಯಾವಾಗಲೂ ಪ್ರತಿ ಕ್ಷಣನೂ ಅದನ್ನು ನೆನೆಸ್ಕೊತೀನಿ. ಏನಂತ ಅಂದರೆ, ನಾನು ತುಂಬ ಲಕ್ಕಿ ಸರ್, ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಇಲ್ಲ ಅಂದರೆ ಅಂಥವರ ಮೊಮ್ಮಗನಾಗಿ ಅಂಥ ತಂದೆ ತಾಯಿ ಸಿಕ್ಕಿ, ಇಂಥ ಹೆಂಡತಿ, ನನ್ನ ಹುಚ್ಚಾಟಗಳನ್ನ ತಡ್ಕೊಳ್ಳೋ ಅಂಥ ಹೆಂಡತಿ ಆಗ್ಬೋದು, ಅಥವಾ ನನ್ನ ಹುಚ್ಚಾಟಗಳನ್ನ ಅರ್ಥ ಮಾಡ್ಕೊಳ್ಳೋ ಮಗ ಆಗ್ಬೋದು. ಈ ಥರ ಕೌಟುಂಬಿಕವಾಗಿ ನನಗೆ ಸಿಕ್ಕಿರೋ ನೆಲೆ ಇದೆಯಲ್ಲ, ಕೌಟುಂಬಿಕ ನೆಲೆಯಲ್ಲಿ ಒಂದು ಗಟ್ಟಿಯಾಗಿ ನಾನು ನಿಲ್ಲೋದಕ್ಕೆ ಸಾಧ್ಯ ಇದೆಯಲ್ಲ. ಅಷ್ಟೇ ಅಲ್ಲ, ನನ್ನ ಸ್ನೇಹಿತರು, ನಮ್ಮ ವಿಜಯನಗರ ಬಿಂಬದಲ್ಲಿ ಬರುವ ಪ್ರತಿಯೊಬ್ಬರೂ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಲೇ ಹೇಳ್ತೀನಿ. ಆ ಮಕ್ಕಳು ಇವತ್ತು ನಮ್ಮ ಸರ್, ನಾನು ಹೇಳಿದ್ನಲ್ಲ, ನನ್ನ ಮಗ ಓದ್ತಿರೋ ಶಾಲೆ ಚಿತ್ರಕೂಟ, ಅದರ ಫೌಂಡರ್ ಚೇರ್ಮನ್ ತುಂಬ ಚೆನ್ನಾಗಿ ಒಳ್ಳೆ ಇದು ಮಾಡಿದ್ದಾನೆ, ಹೆಸರು ಮಾಡಿದ್ದಾನೆ, ಒಳ್ಳೆ ಶಾಲೆ ಮಾಡಿದ್ದಾನೆ, ಒಳ್ಳೆ ಎಜುಕೇಷನ್ ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದಾನೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ? ಯಾಕೆ ಅಂದರೆ ಅವರು ಚೈತನ್ಯ ಅಂತ ಅವ್ರ ಹೆಸರು, ಅವರು ವಿಜಯನಗರ ಬಿಂಬದ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ಅಂದರೆ ಈಗ ಹೇಳ್ತಾರೆ ಸರ್, ಒಂದು ಮರ ನೀನು ಇವತ್ತು ನೆಟ್ಟರೆ ಆ ಹಣ್ಣು ನಿನಗೆ ಸಿಗಲ್ಲ, ನಿನ್ನ ಮೊಮ್ಮಕ್ಕಳಿಗಾಗತ್ತೆ ಅಂತ. ಆದರೆ ನಮ್ಮ ಜೀವಿತ ಕಾಲದಲ್ಲಿ ಮರನೂ ನೆಟ್ಟು ಹಣ್ಣನ್ನು ತಿನ್ನೋ ಸವಿಯೋ ಭಾಗ್ಯ ಎಷ್ಟು ಜನಕ್ಕೆ ಸಿಗತ್ತೆ ಸರ್? ಸೊ ಇದು ನನಗೆ ನನ್ನ ಪ್ರತಿ ಕ್ಷಣನೂ ಎಲ್ಲೋ ಇದ್ದ ನಾಟಕ ಮಾಡಿಕೊಂಡು ನಾಟಕನೇ ದುಡ್ಡು ಬರದಿದ್ರು ಬರೋಲ್ಲ, ನಾಟಕನೇ ಮಾಡಬೇಕು ಅಂತ ಹಠ ತಟ್ಕೊಂಡಿರೋ ನನ್ನಂಥವನಿಗೆ ಮಣಿ ರಾಮಚಂದ್ರ ಅಂತ ಡೈರೆಕ್ಟರ್ ಸಿಗೋದಾಗ್ಬೋದು, ಜಯಂತ ಅಂತ ಸ್ನೇಹಿತ ಸಿಗೋದಾಗ್ಬೋದು, ಗಿರೀಶ್ ಶಿವಣ್ಣ ಅಂತ ಅದ್ಭುತ ಕಲಾವಿದ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಸೋದಾಗ್ಬೋದು, ದತ್ತಣ್ಣ ಬಾರ ಇಲ್ಲೇ ಏನೋ ಮಾಡ್ತಾ ಇದೆಯಾ ಅಂತ ಕೇಳೋದಾಗ್ಬೋದು. ಅಥವಾ ಸರ್, ದ ಹೂಸ್ ಹೂ ಆಫ್ ಫಿಲ್ಮ್ ಇಂಡಸ್ಟ್ರಿ, ದ ಹೂಸ್ ಹೂ ಆಫ್ ಥಿಯೇಟರ್ ಇಂಡಸ್ಟ್ರಿ ಅಲ್ಲ, ಥಿಯೇಟರ್ ಮೀಡಿಯಮ್. ಆ್ಯಕ್ಚುಲಿ ಸರ್, ಒಂದು ಸಣ್ಣ ಇದೆ ಹೇಳಬೇಕು ನಾನು. ನಮ್ಮಲ್ಲಿ ಟಿ ವಿ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಅಂತೀವಿ. ತಪ್ಪು ಸರ್, ಟಿ ವಿ ಮೀಡಿಯಮ್ ಸರ್. ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಒಂದು ಮಾಧ್ಯಮವಾಗಿ ಅದನ್ನು ನೋಡ್ತಾ ಇದ್ದೀರಾ. ಮಾಧ್ಯಮ, ಉದ್ಯಮ ಅಲ್ಲ ಅದು. ಯಾವಾಗ ಅದು ಉದ್ಯಮ ಆಗುತ್ತೆ, ಅದರ ಕಲಾತ್ಮಕತೆ ಕಡಿಮೆ ಆಗುತ್ತೆ, ಕಮರ್ಷಿಯಲ್ ಎಲಿಮೆಂಟ್ಗಳು ಜಾಸ್ತಿ ಆಗುತ್ತೆ. ಸೊ ಆ ಅರಿವು ನನಗೆ ಬರೋಂಗೆ ಮಾಡಿದ ಎಷ್ಟೋ ಜನ ಗುರುಗಳು, ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರು, ನನ್ನ ಸ್ಟೂಡೆಂಟ್ಸು, ಅವರಿಂದನೂ ಕಲಿತಾ ಇರ್ತೀನಿ. ಅದೆಲ್ಲ ನೋಡಿದಾಗ ವಾಟ್ ಎ ಲೈಫ್, ಸೋ ಹ್ಯಾಪಿ ಅನಿಸುತ್ತೆ. ಆಮೇಲೆ ಇದೆಲ್ಲ ನೆನೆಸ್ಕೊಳ್ಳೋಕ್ಕೆ ಇವತ್ತೊಂದು ಅವಕಾಶ ಮಾಡಿಕೊಟ್ರಲ್ಲ, ಅಯ್ಯೋ. ನನ್ನ ಜೊತೆ ಮಾತಾಡಿದ್ದೇನು ಅನ್ನಿಸ್ತು? ಆ್ಯಕ್ಚುಲಿ ತುಂಬ ಕ್ಯಾಶುವಲ್ ಆಗಿ, ಆರಾಮಾಗಿ, ತುಂಬ ಚೆನ್ನಾಗಿ ಮಾಡ್ತೀರಾ ಸರ್ ನೀವು. ಅಂದರೆ ನಾನು ಇಂಟರ್ವ್ಯೂ ಒಂದು ಸ್ವಲ್ಪ ಅಂದ ತಕ್ಷಣ ಒಂಥರ ಗಡಸಾಗಿ ಕೂತು ಫಾರ್ಮಲ್ ಆ ಥರ ಎಲ್ಲ ಏನೂ ಇಲ್ಲದೆ, ಆಮೇಲೆ ನಿಮ್ಮ ಹೋಮ್ವರ್ಕ್ ಮಾಡ್ಕೊಂಡು ಬರೋ ರೀತಿ ಆಗ್ಬೋದು. ನಾನು ಯಾರ ಹತ್ರ ಹೋದರೂ ಏನಾದ್ರು ಕಲಿಯೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ನಾನು ತುಂಬ ಸ್ವಾರ್ಥಿ ಆ ವಿಷಯದಲ್ಲಿ. ಯಾಕೆಂದರೆ ಕಲಿಯೋದು ಯಾವಾಗ ನಿಲ್ಲಿಸ್ತೀವೋ ಆವಾಗ ಸಾಯ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಯಾರೋ. ಸೊ ಪ್ರತಿ ಕ್ಷಣ ಪ್ರತಿ ದಿನ ಏನಾದ್ರು ಒಂದು ಹೊಸದು ಕಲೀಲೇಬೇಕು ನಾನು. ಇವತ್ತು ನಾನು ನಿಮ್ಮಿಂದ ಕಲ್ತಿರೋದೇನು ಅಂತ ಹೇಳ್ತೀನಿ. ನೀವು ಹೇಳಿದ್ರಲ್ಲ ಏನು ಹೆಂಗೆ ಅನ್ನಿಸ್ತು ಅಂತ, ನಿಮ್ಮಿಂದ ಕಲ್ತಿರೋದು ಸರ್, ನೀವು ಹೋಮ್ವರ್ಕ್ ಮಾಡೋ ರೀತಿ, ಅಯ್ಯೋ ಗ್ರೇಟ್ ಸರ್, ನಿಜವಾಗ್ಲೂ. ಆಮೇಲೆ ಒಬ್ಬ ಮನುಷ್ಯನ ನೀವು ನೋಡಿದ ತಕ್ಷಣ ಒಂದು ಲೆವೆಲ್ನ ಒಪಿನಿಯನ್, ಜಡ್ಜ್ಮೆಂಟ್ ಅಲ್ಲ, ಒಪಿನಿಯನ್ನ ಫಾರ್ಮ್ ಮಾಡ್ಕೋತೀರ ನೀವು. ಅದನ್ನು ಮಾಡಿಕೊಂಡು ನಿಮ್ಮ ಹೋಮ್ವರ್ಕು ಮತ್ತು ನಿಮ್ಮ ಒಪಿನಿಯನೇಟ್ ಆಗಿರೋ ನಿಮ್ಮ ನಿಲುವು ಏನಿದೆ ಅದೆರಡನ್ನೂ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡು, ಅದಕ್ಕೆ ತಕ್ಕ ಬರೀ ಪ್ರಶ್ನೆ ಅಲ್ಲ, ಅದು ಎಲ್ಲರೂ ಮಾಡ್ತಾರೆ. ಆದರೆ ಆ ಬಿಹೇವಿಯರಲ್ಲಾಗಿ ನೀವು ಆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡೋದಿರಲಿ. ಯಾಕೆಂದರೆ ನಾನು ನಿಮ್ಮ ಹಳೆಯ ಇಂಟರ್ವ್ಯೂಗಳನ್ನೂ ನೋಡಿದ್ದೀನಿ. ಅದರಲ್ಲಿ ನೀವು ಬೇರೆಯವ್ರ ಜೊತೆ ಮಾತಾಡೋ ರೀತಿನೇ ಬೇರೆ, ನನ್ನ ಜೊತೆ ನೀವು ಮಾತಾಡಿರೋ ರೀತಿನೇ ಬೇರೆ, ಇನ್ನೊಂದು ಇಂಟರ್ವ್ಯೂ ಮಾಡಿರೋ ರೀತಿನೇ ಬೇರೆ. ಇದು ಎಲ್ಲರ ಹತ್ರನೂ ಸಿಗಲ್ಲ ಅಂತ ನಾನು. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್. ಯಾಕೆ ಅಂತ ಅಂದರೆ ನೀವು ಅಲ್ಲಿ ಬ್ಯಾಕ್ಗ್ರೌಂಡ್, ನೀವು ಆ ಕೆಲಸ ಮಾಡಿದ್ರ, ಆ ಹೋಮ್ವರ್ಕ್ ಮಾಡಿದ್ರ, ಇಟ್ ಈಸ್ ವೆರಿ ಗುಡ್. ಅದನ್ನು ನಾನು ನಿಮ್ಮಿಂದ ಕಲಿತೆ. ಅಯ್ಯೋ, ಇಂಟರ್ವ್ಯೂ ಅಂದ ತಕ್ಷಣ ಇಷ್ಟೇ, ಇದೇ ಚೌಕಟ್ಟಲ್ಲಿ ಇಷ್ಟೇ ಮಾತಾಡಬೇಕು, ಇಷ್ಟೇ ಇರಬೇಕು ಅನ್ನೋದಿಲ್ಲದೆ ಅದ್ರ ಹೊರಗೇನೂ ನೀವು ಯೋಚನೆ ಮಾಡ್ತಿಲ್ಲ. ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಮಾಡ್ತಾಯಿದ್ದೀರಾ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸರ್. ನನಗೆ ನಿಜ ಹೇಳಬೇಕು ಅಂತಂದರೆ ನಿಮ್ಮನ್ನು ಇನ್ಫ್ಯಾಕ್ಟ್ ನಮ್ಮ
ರವಿ ಸರ್ ಅವರು ತಮ್ಮ ಬಾಲಾಜಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್. ಓಕೆ. ನನಗೆ ಈ ನಿಮ್ಮ ಕಳ್ಮಂಜ ಹೇಮಂತ್ ಪರಿಚಯ ಆಗಿದ್ದು ಅಲ್ಲೇ. ಓಹೋ. ಅವ್ರ ಹತ್ರ ವರ್ಕ್ ಮಾಡ್ತಾ ಇದ್ರು ಸ್ವಲ್ಪ ದಿವಸ. ಅವ್ರು ಅವಾಗಿಂದನೇ ನನಗೆ ಪರಿಚಯ. ನಾನು ಅವ್ರಿಗೆ ಹೇಳಿದೆ, ಅವ್ರು ರೆಗ್ಯುಲರಾಗಿ ನಾವು ಮಾತಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಯಾರ್ದು ಇಂಟರ್ವ್ಯೂ ಅಂತ ಕೇಳಿದ್ರು. ಹಿಂಗೆ ಇವರು ಕಶ್ಯಪ್ ಅಂದ ತಕ್ಷಣ ಯಾರು ಅಂತ ಅವ್ರು ಸಡನ್ನಾಗಿ ಯೋಚನೆ ಮಾಡೋದು. ಹಿಂಗೆ ಸೂಪರ್, ಎಲ್ಲಿದ್ದಾರೆ ಅವರು, ಏನಾಗಿದ್ದಾರೆ ಅಂದರೆ ಅವರು ಸಿನಿಮಾದವರಾಗಿ ನಮ್ಮ ಸ್ನೇಹಿತರಾಗಿ ಅವ್ರಿಗೆ ಅದೊಂದು ಪ್ರಶ್ನೆ ಬಂತು, ನೀವು ಎಲ್ಲಿದ್ದೀರಾ, ಇವಾಗ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ನೋದು ಗೊತ್ತಿರೋದು. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಆಗ್ತದೆ, ಬಟ್ ಎಲ್ಲರೂ ಕನೆಕ್ಟ್ ಆಗಿರಲ್ಲ. ಸೊ ಈ ರೀತಿ ತುಂಬ ಜನಕ್ಕೆ ನಿಮ್ಮನ್ನು ನೋಡಬೇಕು ಅಂತ ಆಸೆ ಪಟ್ಟವ್ರಿಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ಸಂದರ್ಶನ ಮಾಡೋದಕ್ಕೆ. ಅದು ಪಾಪ ನೀವು ಹೇಳಿದ್ರಿ, ನಾನು ಮೆಸೇಜ್ ಮಾಡಿದೆ ಫೇಸ್ಬುಕ್ಕಲ್ಲಿ, ನೀವು ಮಂಡೇ ಮಾಡಿ ಅಂದರೆ ಮಂಡೇ ಮಾಡ್ತಾ ಇಮಿಡಿಯೇಟಾಗಿ ನನಗೆ ವೆಡ್ನೆಸ್ಡೇಗೆ ನೀವು ಡೇಟ್ ಕೊಟ್ಬಿಟ್ಟು ಇದು ಮಾಡಿಕೊಟ್ರಿ. ನಾನು ತುಂಬ ಆಭಾರಿಯಾಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕಶ್ಯಪ್ ಸರ್. ಥ್ಯಾಂಕ್ ಯು ಮಚ್. ಸೊ ಫೈನಲಿ ನಿಮ್ಮನ್ನು ಇಷ್ಟಪಡುತ್ತಿರುವ ಮುಂದಕ್ಕೆ ಪಡೋ ನಿಮ್ಮ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಯಾವಾಗಲೂ ಒಬ್ಬ ಸೋಷಿಯಲ್ ಫಿಗರ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನಟ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಡೆಫಿನೆಟ್ಲಿ ಸರ್, ಸೋಷಿಯಲ್ ಕನ್ಸರ್ನ್ ಇರಲೇಬೇಕು ಅಲ್ವಾ? ನಾನು ಅದೇ ರೀತಿ ಹೇಳ್ತೀನಿ, ಪ್ರೇಕ್ಷಕರಾಗಿ ಅವರಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಯಾವುದನ್ನು ಬೆಳೆಸ್ತಾ ಇದ್ದೀವಿ, ಯಾವುದನ್ನು ನಾವು ಹಿಡಿದು ಎತ್ತುತ್ತಾ ಇದ್ದೀವಿ, ಯಾವುದಕ್ಕೆ TRP ಕೊಡ್ತಾ ಇದ್ದೀವಿ, ಯಾವುದಕ್ಕೆ ಕೊಡ್ತಾ ಇಲ್ಲ ಅನ್ನೋ ಅರಿವು ಎಲ್ಲೋ ಒಂದು ಕಡೆ ಸಣ್ಣದಾಗಿ ನಮ್ಮ ಪ್ರೇಕ್ಷಕರಿಗೂ ಇರಬೇಕು ಅಂತ ಅನ್ಸುತ್ತೆ. ವೆರಿ ಟ್ರೂ. ಆ್ಯಂಡ್ ಅವರಿಲ್ಲದೆ ಏನೂ ಇಲ್ಲ ಸರ್. ಪ್ರೇಕ್ಷಕರಿಲ್ಲದೆ ಇಡೀ ಸಾಂಸ್ಕೃತಿಕ ಲೋಕನೇ ಇಲ್ಲ. ಅದು ನಾಟಕ ಅಂತೂ ಇಲ್ಲವೇ ಇಲ್ಲ. ನಾಟಕ ಅಂತೂ ಝೀರೋ. ನಾನು ಅದಕ್ಕೆ ನಮ್ಮ ಹುಡುಗರೆಲ್ಲ ನಾಟಕ ಮಾಡಿದಾಗ ಹೇಳ್ತಾರೆ, ಹೆಂಗೆ ಬಂತಣ್ಣ ನಾವು ನನ್ನೇನೋ ಕೇಳ್ತೀರಾ, ಅಲ್ಲಿ ಚಪ್ಪಾಳೆ ಬಿತ್ತಾ ಅಷ್ಟೇ. ಆ ಚಪ್ಪಾಳೆನೇ ಕೈಲಾಸಂ ಅವ್ರು ಹೇಳಿರೋದು, ಹೊನ್ನೆ ಬಲ್ ಬಿರುದುಗಳೇ ಹಾಲ್ಗಲ್ ವಿಗ್ರಹವೇ ಕವಿ ಬಯಸನ್ ಇಂಥದೇ ಪ್ರತಿಫಲಗಳನ್ನು ಹಿರಿಯರುಂ ಕಿರಿಯರುಂ ಕಿಲಕಿಲನೆ ನಕ್ಕೆರಡು ಕಣ್ಣ ಹನಿ ಇತ್ತರ ಎನಗೆ ಅದುವೇ ಸಾಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ಕವಿ ತನ್ನ ಎಲ್ಲವನ್ನ ಸಮಾಜಕ್ಕೆ ಕೊಡ್ತಾನೆ, ಆದರೆ ಸಮಾಜ ಅವನಿಗೇನು ಕೊಡುತ್ತೆ? ದುಡ್ಡು, ಕಾಸು, ಗೌರವ ಅಲ್ಲ, ಅಷ್ಟೇ ಅಲ್ಲ. ಹಂಗಂದ್ರೆ ಇವರೆಲ್ಲ ಪಾಪ ನಾಟಕ ಮಾಡ್ತಾ ಇದ್ದಾರೆ, ಇವ್ರಿಗೇನೋ ಧನ ಸಹಾಯ ಮಾಡೋಣ ಅಲ್ಲ, ಅಷ್ಟೇ ಅಲ್ಲ. ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿ ನಂಬಿರೋದು, ನಮ್ಮ ಅರಿವನ್ನು, ನಮ್ಮ ಪ್ರಜ್ಞೆಯನ್ನು ನಾವು ಕಾಪಿಟ್ಕೊಳ್ಳದಿದ್ದರೆ ನಮ್ಮ ಸಮಾಜ ಅವನತಿಗೊಟ್ಟೋಗುತ್ತೆ ಅಂತ. ಸೊ ಅದನ್ನು ನಮ್ಮ ಪ್ರೇಕ್ಷಕರು ಮಾಡ್ಕೊಳ್ತಾ ಬಂದಿದ್ದಾರೆ. ಎಷ್ಟೋ ಕಾಲಾನುಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮತನವನ್ನು, ಕನ್ನಡತನವನ್ನು, ಕನ್ನಡಾಭಿಮಾನವನ್ನು, ನಮ್ಮ ನಾಡು, ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕನ್ನಡದವರು ಅಂದ ತಕ್ಷಣ ತುಂಬ ಪ್ರಜ್ಞಾವಂತರು. ಸೊ ಅವರು ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ರೀಲ್ಗಳು, ಇದು ಎಲ್ಲೋ ತಾಳ್ಮೆ ಹೊರಟೋಗ್ತಾ ಇದೆಯಾ ಅನ್ನೋ ಒಂದು ಸಣ್ಣ ಆತಂಕ ಇರೋ ಹೊತ್ತಿನಲ್ಲಿ ನಾನು ಹೇಳೋದಿಷ್ಟೇ ಸ್ನೇಹಿತರೆ, ನಮ್ಮ ಒಂದು ಕ್ಷಣ ನಿಂತು ಇಡೀ ಜೀವನವನ್ನು ಆಸ್ವಾದಿಸೋ ಅಂತ, ಒಂದು ಹೂ ಅರಳೋದನ್ನು ನೋಡೋಕ್ಕೆ ಸಾವಧಾನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ. ಆಗ ಸುತ್ತಮುತ್ತ ಇರೋ ಜಗತ್ತು ತುಂಬ ಚೆನ್ನಾಗಿ ಕಾಣುತ್ತೆ, ನನಗೆ ಕಂಡ ಹಾಗೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಮುಖ್ಯವಾಗಿ ನಿಮ್ಮಿಂದ ಗತಿಗೆಟ್ ಗಣೇಶ ಆದೆ, ನಿಮ್ಮಿಂದ ನಾನೊಬ್ಬ ಅಭಯ್ ದತ್ತ ಆದೆ, ನಿಮ್ಮಿಂದ ಎಷ್ಟೋ ಪಾತ್ರಗಳನ್ನು ನಾನು ತಗೊಂಡಿದ್ದೀನಿ. ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅಭಿಮಾನ ಕೊಟ್ಟಿದ್ದೀರಾ. ಆಮೇಲೆ ನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದೀರಾ, ನನ್ನ ಒಬ್ಬ ನಟನನ್ನಾಗಿ ಮಾಡಿದ್ದೀರಿ, ನಿರ್ದೇಶಕನಾಗಿ ಮಾಡಿದ್ದೀರಿ, ರಂಗಶಿಕ್ಷಕ, ಸಮಾಜನೇ ನನ್ನ ಈ ರೀತಿ ರೂಪಿಸಿದೆ. ಸೊ ನಾನು ಎಲ್ಲ ಪ್ರೇಕ್ಷಕರಿಗೆ, ನನಗೆ ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿರೋ, ಅಭಿಮಾನ ಇಟ್ಕೊಂಡಿರೋ ಎಲ್ರಿಗೂ ನಾನು ಹೇಳೋದಷ್ಟೇ, ನಿಮಗೆ ಈ ಕಶ್ಯಪ್ ಹೇಳೋದು ಒಂದು ದೊಡ್ಡ ಕೃತಜ್ಞತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಇದಾಗಿತ್ತು ನಮ್ಮ ಡಾಕ್ಟರ್ ಕಶ್ಯಪ್ ಅವರ 101 ನೆನಪು. ತುಂಬಾ ಅವರಿಂದ ಕಲ್ತ್ಕೊಂಡ್ವಿ, ತಿಳ್ಕೊಂಡ್ವಿ.
ವಿಚಾರಗಳ ವಿನಿಮಯ ತುಂಬ ಚೆನ್ನಾಗಾಯಿತು ಅಂತ ಭಾವಿಸ್ತೀನಿ. ನಿಮಗೆ ಈ ಕಾರ್ಯಕ್ರಮ ಖುಷಿ ಕೊಟ್ಟಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮಗೆಲ್ಲ ಗೊತ್ತು, ಅಲ್ಲಿವರೆಗೂ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ದಾಖಲಿಸೋದು, ನಿಮಗೆ ತೋರಿಸೋದನ್ನು ಮರ್ಯಾದಲ್ಲ ಅಂತ ಹೇಳ್ತಾ ಇಲ್ಲಿಗೆ ಸರಣಿನ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಥ್ಯಾಂಕ್ ಯು.